ಈ ಅಜ್ಜರದಲ್ಲಿ ಕೂತ್ಕೊಂಡು ಊಟ ಮಾಡಿಬಿಟ್ಟು ಈ ಕಿಚನ್ ಆಪೋಸಿಟ್ ಬಂದು ಇಲ್ಲಿ ಕೈ ತೊಳಿಬೇಕಾಯ್ತದೆ ಅಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲು. ಆಮೇಲೆ ಎಡೆ ಇಕ್ಕಕ್ಕೆ ಜಾಗ ಹಳ್ಳಿ ಕಡೆ ಸಂಪ್ರದಾಯ ಪ್ರಕಾರ ಎಡೆ ಇಕ್ತಾ ಇರುವಂಥದ್ದು ವರ್ಷಕ್ಕೊಂದು 2 ಸಲ ಬರ್ತವೆ. ಹಾಯ್, ವೆಲ್ಕಮ್ ಟು ಸಕರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೋಸ್ಟ್ಲಿ ಪ್ಯಾಕೆಟ ಕುಲುಕ್ನಿಲ್ವ ನೀನು? ಕುಲುಕ್ತೆ. ನಿನ್ನ ಹಿಡ್ಕಂಡು ಕುಲ್ಕ್ ಹಾಕೊಡ್ಬೇಕು, ಜುಟ್ಟ ಹಿಡ್ಕಂಡು. ನಾನು ಹಿಂಗೆ ಹಿಡ್ಕಂಡು ಅತ್ತಾಗಿತ್ತಾಗ ಹಿಂಗೆ ಕುಲುಕ್ಬಿಟ್ಟೆ ಬಿಟ್ಟಿದ್ದು. ಹಂಗೆ ಪ್ಯಾಕೆಟ್ನೇ ಕುಲ್ಕಿ ಅಲ್ಲೇ ಮೊಸರ ಪಾಯಸ ಮಾಡಕ್ಕೆ ಕೊಡ್ಬೇಕು. ಇಲ್ಲಿ ಅಂದರೆ ದದ್ದಿ ಹೆಂಗೆ ಉಳ್ಕತ್ತದೆ ಎಲ್ಲ, ಇಲ್ಲಿ ಎಲ್ಲ ದದ್ದಿ ಹೆಂಗದೆ. ಅವತ್ತು ಹೆಂಗೆ ಮಾಡಿದ್ದೆ ನಾನು, ಜುಟ್ಟು ಹಿಡ್ಕೆ ಹಿಂಗೆ ಎಲ್ಲ ನೊರೆ ಹೆಂಗೆ ಬಂದು ಹೆಂಗೆ ಮಜ್ಜಿಗೆ ಮಾಡಿದ್ದೆ ನಾನು. ನಿನ್ನ ಮುಸುಡಿಗೆ ಒಂದು ಮಜ್ಜಿಗೆ ಮಾಡಕ್ಕೆ ಕಲಿತಿಲ್ವಲ್ಲ ನಿನ್ನ ಮುಸುಡಿಗೆ. ಹಾಂ, ಇಲ್ಲ ತಿವುದು ಬಿಡ್ತೀನಿ. ಎಣ್ಣೆ ಹಾಕಿ ಇಷ್ಟೊಂದು ಬಿಟ್ಟಿದೆ, ತಂದು ಮುಡಿಗಿನಿಲ್ಲ 4 ಪ್ಯಾಕೆಟ. ಏನು ಮಾಡಿ ನೀನು ತಾನೆ? ಹಾಂ, ಎಣ್ಣೆ ಇಲ್ಲಿ ತೇಲ್ತಾ ಇದಲ್ಲ, ಎಣ್ಣೆ ಆಗಿರಲಿಲ್ಲ. ನಾನು ಎಷ್ಟು ಅಂತ ಹೇಳ್ತೀನಿ. ಇಲ್ಲ ತಗೋಲ ತಿವುದು ಬಿಡ್ತೀನಿ, ಹೋಗೋ ಹೊತ್ತಾಗೆ. ಅದೇ ಮೊಸರಂಗೆ ಅದು. ಅದು ಯಾವತ್ತು ನಿನಗೆ ಸ್ವಂತ ಬುದ್ಧಿ ಬಂದದು, ಈ ವರ್ಷದಷ್ಟು ಬಿಸಿಲು ಯಾವ ವರ್ಷನೂ ಕೂಡ ಇರಲಿಲ್ಲ ನಿಜವಾಗ್ಲೂ. ಯಾಕೆಂತಂದರೆ ಈಗ ಒಂದು ಮಳೆ ಬಂದರೂ ಕೂಡ ಹಂಗೆ ಬರ್ತದೆ. ಏನು ಗಾಳಿ ಮಳೆ ಸಿಡ್ಲು ಗುಡುಗು, ಈ ದಿನ ತಪ್ಪು ದಿನ ಒಯ್ಯಲ್ಲ. ಅದು ಯಾವತ್ತೋ ಒಂದಿನ ಊದ್ರೂ ಆ ಮಟ್ಟಕ್ಕೆ ಹೋಯ್ತದೆ. ಈಗ ನಮ್ಮ ಮನೆ ಪರಿಸ್ಥಿತಿ ನೋಡಬೇಕು, ರಾತ್ರಿ ಊದ ಮಳೆಗೆ ನೋಡಿ ಹೆಂಗೆ ತೋರ್ತೀನಿ. ಗಾರ್ಡನ್ನೇ ಉಂಟೋಯ್ತಾರೆ. 1 ತವು 2 ತವು 3 4 ಇಲ್ಲ 4. ಇಲ್ಲೆಲ್ಲ ನೀರೇ ನಿಂತದೆ. 5 6 7 8 9 10 11. ಇದೆಲ್ಲ ಇಲ್ಲಿ ಸೋರ್ತಿತ್ತು, ಇಲ್ಲಿ ನಿಂತೋಗೋದು. ಈಗ ಇಲ್ಲೊಂಥವು 12, ಇಲ್ಲೊಂಥವು 13. ಓಹೋ, ಒಮ್ಮೆ ಗಟ್ಟಿಯಾದ ಅಟ್ಟಿನೇ ನೆನೀತದೆ. ಈ ಮಟ್ಟಕ್ಕೆ ಅಟ್ಟಿ ಸೋರ್ತಾ ಇರುವಂಥದ್ದು ಅಂದರೆ ಕೈ ಹಾಕ್ಸಿದ್ರೆ ಸುಮಾರು 1 ಲಕ್ಷ ಬೇಕಾಯ್ತದೆ. ಬರೀ ಹಂಚು ಕೈ ಆಡಿಸಿ ಬಿದಿರು ಪೀಸು ಆ ಥರ ಕೈ ಹಂಚು ಇವೆಲ್ಲ ತಗೊಬಂದು ರೆಡಿ ಮಾಡೋಕ್ಕೆ. ಸಿಕ್ಕಾಬಟ್ಟೆ ಬಿಸಿಲು ಭಯಂಕರ. ನಂಬಲ್ಲ, ಬೆಳೆ ತೆಗಿಯೋಕ್ಕೆ ಆಯ್ತಾಯಿಲ್ಲ. ಬೆಳೆ ಹಂಗಾಗ್ಬಿಟ್ಟದೆ. ಬೆಳೆ ನೋಡ್ಬೇಕು ನೀವು. 100 ರೂಪಾಯಿ ಆಗವೆ ಕೆ ಜಿ 100 ರೂಪಾಯಿ. ತರಕಾರಿ ಪೆನ್ಸಿಲು ತರಕಾರಿ ಫಸ್ಟ್ ಟೈಮ್ ರೈತರಿಗೆ ಸಿಗ್ತಾ ಇರೋದೇ 100 ರೂಪಾಯಿ. ಮೊಸರು ಅವತ್ತು ಈಗ ಕಾಪಿ ಟೀ ಕುಡಿಕಿಲ್ವಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಜ್ಜಿಗೆ, ಅದು ನಟ್ಟಿಲಿ ಕರಾವು ಇರೋಲ್ಲ. ಹಿಂಗೆ ಅಂಗಡಿಯಿಂದ ಮಾಮೂಲಿ ಮೊಸರು ತಂದುಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಮಜ್ಜಿಗೆ ಮಾಡೋದು. ಟೇಸ್ಟು ಚೆನ್ನಾಗಿರ್ತವೆ ಪಾಪ ಕೆಲಸ ಮಾಡೋರಿಗೆ. ನಾವು ದೇಶ ಮಟ್ಟದ ತವಿಂದಲೂ ಹಿಡ್ದು ಇವತ್ತಿನವರೆಗೂ ಊಟ ಕೊಟ್ಕೊಂಡೆ ಪ್ರತಿ ಮನೆ ಕೆಲಸ ಮಾಡಿಸ್ತಾ ಇರೋದು. ಊಟ ಕೊಟ್ಕೊಂಡೆ. ಅದರಲ್ಲಿ ಊಟ ಯಾರಿಗಪ್ಪ ಕೊಟ್ಟಿರಲಿಲ್ಲ ಅಂತಂದರೆ, ಮೊದಲು ಇವ್ರಿಗೆ ಈ ಪ್ಲಾಸ್ಟಿಂಗ್ ಮಾಡೋಕ್ಕೆ ಬಂದಿದ್ದರು, ಅವರೊಬ್ಬರಿಗೆ ಊಟ ಕೊಟ್ಟಿರಲಿಲ್ಲ, ಅವರು ಹಿಂದಿಯರು. ಅದಾದಮೇಲೆ ಮತ್ತು ಫಸ್ಟ್ ರೌಂಡು ಪೇಂಟ್ ಮಾಡಿದ್ರು, ಅವ್ರಿಗೂ ಕೂಡ ಊಟ ಕೊಟ್ಟಿರಲಿಲ್ಲ. ಏಕೆಂತಂದರೆ ಅವರೇ ಮಾಡ್ಕೊತಿದ್ರು. ನಮ್ಮ ಊಟ ಅವರು ಊಟನೂ ಸೂಟ್ ಆಗೋಲ್ಲ. ಅವರು ಜಾಸ್ತಿ ಚಪಾತಿ, ಚಿಕನು, ದಿನ ಮೊಟ್ಟೆ ಈ ಥರ ಅತಿ ಹೆಚ್ಚಾಗಿ ಅವರು ಉಪಯೋಗಿಸುವಂಥದ್ದು. ಅದಕ್ಕೋಸ್ಕರ ನೋಡಿ, ಮೇಲ್ಗಡೆ ಯಾವ ಉದ್ದೇಶಕ್ಕೆ ಸೀಟ್ ಹಾಕ್ಸ್ಬೇಕು ಅಂದರೆ, ಈ ಥರ ಹೊರಗಡೆಯಿಂದ ಇರ್ತ್ಲು ಹೆಂಗೆ ಬೇಕಂಗೆ ಇರ್ತ್ಲು ಹೊಡೆದಾಗ ಇಲ್ಲಿ ರೂಮ್ ಒಳಗಡೆ ಫುಲ್ಲು ನೀರು ತುಂಬ್ಕೊಬಿಟ್ಟು ಹೆಂಗೆ ಇಲ್ಲ ಹೆಂಗೆ ಕಾಣ್ತಾ ಚಿತ್ರ. 2 ರೂಮು ತುಂಬೋಗವೆ ನೀರು. ಬರೀ ಇರ್ತ್ಲು ಹೊಡೆದಿರೋ ನೀರು ಇದು. ಈ ಡೋರ್ಗೆ ಹೊಡೆದು ಹಿಂಗೆ ಇತ್ತಿಂದ ಈ ಮಕ ಇರ್ತ್ಲು ಹೊಡೆದದ್ದು ತುಂಬೋಗೋದೆ ಅದು. ಈ ರೂಮು ತುಂಬೋಗೋದೆ.
ಇಲ್ಲಿ ಬಾಕ್ಸ್ ಎಲ್ಲ ನೆಂದೋಗದೆ. ಏನು ಮಾಡೋದು ಹಿಂಗಾದ್ರೆ? ಹಾಂ, ಇದು ಪೂರ್ತಿ ತುಂಬೋಗೋದು. ಎಲ್ಲ ಪ್ಲಮ್ಮಿಂಗ್ ಐಟಮು ಮಿಕ್ಕಿರವು ಇನ್ನೂ ವಾಪಸ್ ಮಾಡಬೇಕು, ವಾಪಸ್ ಮಾಡಿಲ್ಲ. ಇಲ್ಲಿ ಮಡಗಿದ್ರೆ ಈ ಮಟ್ಟಕ್ಕೆ ತುಂಬೋಗೋದಲ್ಲ, ಇಲ್ಲಿ ನೀರು ಈ ಮಟ್ಟಕ್ಕೆ ತುಂಬೋಗದೆ. ಮಳೆ ನೀರು ಈ ಥರ ತುಂಬೋಗದೆ. ಇಲ್ಲೂ ತುಂಬೋಗದೆ, ಇಲ್ಲೂ ನಿಂತದೆ ನೀರು. ಮಾಮೂಲಿ ಕಾಫಿ ಟೀ ಈ ಥರ ತಂದು ಕೊಡ್ತಿದ್ದು. ಈಗ ಮಜ್ಜಿಗೆ, ಅದಲ್ಲಿ ಇಲ್ಲ ಅಂತಂದರೆ ಕೋಲ್ಡು ಜ್ಯೂಸು. ಸಿಕ್ಕಾಬಟ್ಟೆ ಧಗೆ ವಾತಾವರಣ ಇರೋದ್ರಿಂದ ಮಜ್ಜಿಗೆ ಬೇಕೇ ಬೇಕು ಅನ್ನಕ್ಕೆ. ಇಲ್ಲಿರಲಿ. ಆಮೇಲೆ ಮೇಯ್ನು ಕೆಲಸ ಇಲ್ಲಿ ನಡೀತಾ ಇರೋದ ತೋರ್ತೀನಿ. ಎಲ್ಲ ಯಾಲೇ ಒಂದು ರೌಂಡು ಕ್ಲೀನ್ ಮಾಡಿರೋದು. ಕ್ಲೀನ್ ಮಾಡಿದ್ರು ಈಗ ಸೆಕೆಂಡ್ ರೌಂಡು ಹಿಂಗೆ ತಿರ್ಗಾ ಫುಲ್ ಎಲ್ಲ ಪುಡಿ ಎಲ್ಲ ಪೌಡ್ರು ಬಿದ್ದು ಇಲ್ಲೂ ಈ ಡೋರ್ಗೂ ಇರ್ತ್ಲು ಹೊಡಿತದೆ. ಈ ಡೋರ್ಗೂ ಹಂಗೆ ಹೊರಗಡೆಯಿಂದ ಇರ್ತ್ಲು ಹೊಡೆದು ಮನೆ ಒಳಗೆ ನೀರು ಬರ್ತದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಹಿಂಗೆ ಮಾಡೋದು ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಇದು ಬಂದು 25,000 ಬಿದ್ದದೆ. ಇದೊಂದು ಮರಕ್ಕೆ 25,000 ಬಿದ್ದದೆ. ಇದರಲ್ಲಿ ಮಿಸ್ ಮಾಡಿದೆ ಹೇಳ್ತೀನಿ ನೋಡಿ ಯಾವ್ಯಾವ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಮೇಯ್ನು ಬಸ್ಸು, ಮಾಮೂಲಿ ಬಸ್ಗಳು ಹೋಯ್ತಾ ಇರ್ತವೆ, ಬರ್ತಾ ಇರ್ತವೆ ಬಸ್ಸು. ಕಮ್ಮಿ ಅಂದರೂ ಒಂದು 4 ರಿಂದ 5 ಸಲ ಬಸ್ಸು. ಅಂದರೆ ಮನೆ ಮಾಡ್ತೀವಿ ಅನ್ನೋ ಐಡಿಯಾ ಇರಲಿಲ್ಲ, ಮನೆ ಮಾಡ್ತೀನಿ ಅನ್ನೋ ಐಡಿಯಾ ಇರಲಿಲ್ಲ. ಸುಮ್ಮನೆ ಒಂದು 50,000 ರೂಪಾಯಿಗೆ ಕುಯಿಸಿ ಅವ್ರ ಮನೆಗಾಗಿ, ನಮ್ಮ ಅಕ್ಕರ ಮನೆಗಾಗಿ ಮಿಕ್ಕಿರುವಂಥ ಐಟಮ ಸುಮ್ಮನೆ ಒಂದು 50,000 ರೂಪಾಯಿಗೆ ನಾನು ವಹಿಸ್ಕೊಂಡೆ. ಆ ವಹಿಸ್ಕೊಂಡತ್ತವಿಂದ ಆಮೇಲೆ ಮನೆ ಮಾಡಬೇಕು ಅಂತ ಅನಿಸಿತ್ತು. ಯಾಕೆ ಮಾತಾಡ್ತಾವನಿ ಅಂತಂದರೆ, ಮರಗಳು ಏನು ಬಂಡವಾಳ ಹಾಕಿದ್ದೀನಿ ನೋಡಿ. ಈಗ ಆ ಒಂದು ಡೋರ್ಗೆ 25,000, ಇನ್ನು ವಾಸ್ಕಾಲ್ಗೆ ಎಷ್ಟು, ಇನ್ನು ಕಿಟಕಿಗಳಿಗೆ ಎಷ್ಟು, ಇನ್ನು ಚಟಾಪಟಿಗೆ ಎಷ್ಟು, ಇವಕ್ಕೆಲ್ಲ ಎಷ್ಟೆಷ್ಟು ಖರ್ಚು ಮಾಡಿರ್ಬೇಡ. ಎಲ್ಲ ಕೊಂಡಿರೋದ್ರಿಂದ ಅದು ಎಲ್ಲ ಕೊಂಡಿರೋದ್ರಿಂದ 50,000ಕ್ಕೆ ಅವು ತಗೊಂಡಾದ್ಮೇಲೆ ಇನ್ನು ಬೇಜಾನ್ ದುಡ್ಡು ಕೊಟ್ಟು ಎಲ್ಲನೇ ಪರ್ಚೇಸ್ ಮಾಡಿರೋದು. ಅದೇ ನಾವು ಟೀಕ್ ಮರಗಳನ್ನ ರೈತರ ಹತ್ರ, ಏನೋ ರೈತರು ಬೆಳೆದಿರ್ತಾರೋ ಅವ್ರ ಹತ್ರ ತಗೊಬಿಟ್ಟು ಕುಯಿಸಿ ಮಡಗಿದ್ರೆ ಇಷ್ಟು ದುಡ್ಡು ಖರ್ಚು ಮಾಡಬೇಕಾಗಿರ್ತಾರೆ. ಅಲ್ಲೂ ಅಷ್ಟೇ, ಈಗ ಒಂದು ಮರಕ್ಕೆ ಇಷ್ಟು ಅಂತ ಕೊಡಬೇಕು, ಮರಕ್ಕೊಂದು ಇಷ್ಟು ಅಂತ ಕೊಟ್ಟು ಅವಾಗ ಕುಯ್ಸೋರಿಗೆ ದುಡ್ಡು, ಏರರಿಗೆ ದುಡ್ಡು, ಲೇಬರಿಂದ ಹಿಡ್ದು ಅವೆಲ್ಲನ ತಗೊಬಂದು ಒಂದು ಕಡೆ ಲಾಟ್ ಮಾಡ್ಕೊಂಡು ಚೆನ್ನಾಗಿ ಒಣಗಿಸಿ 1 ವರ್ಷ 2 ವರ್ಷ ಒಣಗಿಸಾದ್ಮೇಲೆ ಆಮೇಲೆ ನಮ್ಮ ಡೋರ್ಗಳು ಎಷ್ಟು ಬೀಳ್ತವೆ ಏನು ಎತ್ತ ಅಂತ ಎಲ್ಲನೇ ಅವರು ಏನು ಆ ಕೆಲಸ ಡೋರ್ಗೂ ಮಾಡುವಂಥ ಕೆಲಸದವ್ರು ಬಂದು ಹೇಳಿದ್ಮೇಲೆ ಅವ್ರು ಹೇಳ್ದಂಗೆ ಕುಯ್ಸ್ಕೊಂಡು ಬರಬೇಕಾಗಿರೋದು. ಆ ಕುಯ್ಸೋಕ್ಕೆ, ಆ ತ್ರೀ ಹೊಡಿಸೋಕ್ಕೆ ಅವೆಲ್ಲ ಹೀಗೆ ದುಡ್ಡುಗಳು. ನಮ್ಮದು ಕೂಲಿನೇ 90,000 ಲೆಕ್ಕ ಹಾಕಳಿ. ಕೂಲಿನೇ 90,000. ಇನ್ನು ಮರಕ್ಕೆ ಎಷ್ಟು ಬಂಡವಾಳ ಹಾಕೀನಿ ಅಂತ. ಮರನ ಮೊದಲು ತೆಗೆದು ಮಡಿಕೊಂಬಿಟ್ರೆ ಸ್ವಲ್ಪ ಕಮ್ಮಿ ಆಯ್ತವೆ. ಆಮೇಲೆ ಮೇಯ್ನು ಇನ್ನೊಂದು ಹೇಳ್ತೀನಿ. ಈಗ ಇದು ಈ ಕಿಚನ್ ಅಲ್ವಾ, ವುಡ್ ವರ್ಕ್ ಮಾಡೋರು ಹೇಳ್ತಾರೆ, ವುಡ್ ವರ್ಕ್ ಮಾಡೋವಂಥವ್ರು ಹೇಳೋದು, ಇಲ್ಲಿ ಏನು ಸಜ್ಜ ಬಿಡಿಸಿರ್ತಾರೆ ಪ್ರತಿ ಮನೆಗಳಿಗೂ ಈ ಥರ ಸಜ್ಜ ಬಿಡ್ತಾರೆ ನೋಡಿ. ಈ ಸಜ್ಜನೇ ಬಿಡಿಸ್ಬಾರ್ದಂತೆ. ಈ ಸಜ್ಜ ಬಿಡಿಸ್ತಾ ಇದ್ದರೆ ಅವರೇ ವುಡ್ಡಲ್ಲೇ ಮಾಡ್ಕೋತಾರಂತೆ. ವುಡ್ಡಲ್ಲೇ ಯಾವ ಥರ ಬೇಕೋ ಆ ಥರ ಅವರು ನೀಟಾಗಿ ಕವರ್ ಮಾಡ್ಕೋತಾರಂತೆ. ವುಡ್ ವರ್ಕ್ ಮಾಡುವಂಥ ಪ್ರತಿಯೊಬ್ಬರು ಹೇಳುವಂಥದ್ದು. ಆಮೇಲೆ ಇದು ಅಷ್ಟೇ, ಕಲ್ಲು ನಾವು ಮೊದಲೇ ಕುಣಿಸ್ಬಿಟ್ಟಿದ್ದೋ, ಆಮೇಲೆ ವುಡ್ ವರ್ಕ್ ಮಾಡಿಸಿರುವಂಥದ್ದು. ಇದನ್ನು ಕೂಡ ಕಲ್ಲನ್ನು ಕೂಡ ಕುಣಿಸ್ಬಾರ್ದಂತೆ. ಇವ್ರು ವುಡ್ ವರ್ಕು ಇವ್ರದ್ದು ಏನೈತೆ, ಇವ್ರದ್ದು ಇದು ಮುಗ್ದಾದ್ಮೇಲೆ ಮೇಲೆ ಕುಣಿಸ್ಕೊಬೋದಂತೆ ಕಲ್ಲ. ನೀವು ಮೊದಲೇ ಯಾಕೆ ಕುಣಿಸ್ಕೊಂಡ್ರಿ ಅಂತಲೂ ಅಂತಿದ್ರು. ಈ ಸಜ್ಜನೇ ಬಿಡಿಸ್ಬಾರ್ದಂತೆ. ನಾವು ಎಲ್ಲೆಲ್ಲಿ ವುಡ್ ವರ್ಕ್ ಮಾಡಿಸ್ತೀವಿ ಅಲ್ಲೆಲ್ಲ ಸಜ್ಜನೇ ಬಿಡಿಸ್ಬಾರ್ದಂತೆ. ಬಟ್ ಅವರು ಯಾವಾಗ ಹೇಳೋದು, ಫೈನಲ್ ಮೂಮೆಂಟಲ್ಲಿ ಬಂದು ಹೇಳಿರುವಂಥದ್ದು. ಮನೆ ಮಾಡಬೇಕಾದ್ರೆ ಮನೆ ಮಾಡುವಂಥವ್ರಿಗೆ ಅಷ್ಟಾಗಿ ಐಡಿಯಾಗಳು ಇರಕ್ಕಿಲ್ಲ. ಅದನ್ನು ಯಾರು ಹೇಳ್ಕೊಡ್ಬೇಕು, ಗಾರೆಯವ್ರು ಹೇಳ್ಕೊಡ್ಬೇಕಾಗತ್ತೆ. ಸಜ್ಜ ಬೇಕೋ ಬೇಡವಾ, ವುಡ್ ವರ್ಕ್ ಮಾಡಿಸ್ತೀರೋ ಮಾಡಿಸಲ್ವೋ ಇವಂತ ಹೇಳ್ಕೊಂಡು ಅದ್ರ ಮೇಲೆ ಡಿಫೆಂಡ್ ಆಗಿ ಅವೆಲ್ಲನೇ ಮಾಡಿಸ್ಬೇಕಂತೆ. ಫಸ್ಟು ಒಂದು 17,000 ಏನೋ ಆಯಿತು. 17,000 ರೂಪಾಯಿಗೆ ಬಣ್ಣ ತಗೊಬಂದಿದ್ದು, ಪಟ್ಟಿ ಪೌಡ್ರು, ಪ್ರೈಮರು ಔಟ್ಸೈಡು ಹೊಡೆದಿರುವಂಥದ್ದು ಇಷ್ಟಕ್ಕೆ. ಈಗ ಬೇರೆ ಒಂದು ಸಪ್ರೇಟು ಒಂದು ಸಣ್ಣ ಮಡ್ತಲ್ಲಿ ತಂದಿರೋದು, ಇನ್ನೂ ಒಂದು ದೊಡ್ಡ ಮಡ್ತಲ್ಲಿ ಈಗ ತರಬೇಕಾಗಿರೋದು. ಪಟ್ಟಿ ಕೆಲಸ ಆಗೈತೆ. ಈಗ ಫಿನಿಶಿಂಗು ಇನ್ನೊಂದು ಸಲ ಮಿನಿಮಮ್ ಹಿಂಗೆ ಒಂದು ಸಿಂಪಲಾಗೇನೋ ಹಿಂಗೆ ಉಜ್ಜಿಬಿಟ್ಟು, ಗೋಡೆನ ಉಜ್ಜಿಬಿಟ್ಟು ಫೈನಲ್ ಟಚ್ಚು ಕೊಡುವಂಥದ್ದಂತೆ. ಇನ್ನು ಹಿಂಗೆ ಇದ್ರದ್ದು ಪಟ್ಟಿ ಮಾಡುವಂಥ ಇದು ಮುಗೀತು, ನೈಸಾಗಿ ಬಂದದೆ. ಇಲ್ಲಿ ನೋಡಿ ಯಾವ ಥರ ಮಾಡೋರು ದೇವ್ರ ಮನೆಗೆ.
ಸಖತ್ತು ನೈಸಾಗೈತೆ ನೋಡಿ. ಹತ್ರ ಗ್ಲಾಸ್ ಥರ ಬರ್ತದೆ ಇದು, ಸಿಕ್ಕಾಬಿಟ್ಟೆ ನೈಸು. ಏನೋ ಈ ಥರ ಮಾಡೋರೆ. ಅದು ಫೈನಲ್ಲು ಹೆಂಗೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಣ್ಣ ಒಂದು 4-5 ಥರ ಬಣ್ಣ ಏನೋ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಇಲ್ಲಿಗೂ ಪೂರ್ತಿ ಗ್ಲಾಸ್ ಬರುತ್ತೆ. ದೇವ್ರ ಮನೆಯದು ಪೂರ್ತಿ ಗ್ಲಾಸು, ಈ ಥರ ಪೂರ್ತಿ ಗ್ಲಾಸ್ ಬರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಇಷ್ಟ ಬಿಟ್ಟಿರುವಂಥದ್ದು. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಒಮ್ಮೆಗೆ ಹಿಂಗೆಲ್ಲ ಬಣ್ಣ ಆಗೋಯ್ತದೆ. ಅವಾಗ ಕಸ ಹೊಡೆದು ಕೊಡಬೇಕು. ಇದು ಈಗ ಮಾಡೋರೆ. ಇನ್ನೂ ಒಣಗಬೇಕು, ಒಂದು 4-5 ದಿನ ಒಣಗಬೇಕಂತೆ. ಈಗ ಮಾಡೋರೆ. ಫೈನಲ್ ಪಟ್ಟಿ ಮಾಡ್ತಾ ಇರೋದು. ಆಮೇಲೆ ವರಂಡ ಮಾಡ್ತಾರೆ. ವರಂಡ ಮಾಡಿ ಅದು ಕೆಲಸ ಮುಗಿದ ನಂತರ ಆಮೇಲೆ ಅವರು ಫೈನಲ್ಲು ಇಲ್ಲಿ ನಮ್ಮ ಇದಕ್ಕೆ ಬಣ್ಣ ಹೊಡೆದು ಫೈನಲ್ ಮಾಡ್ತಾರೋ, ಆಮೇಲೆ ವರಂಡ ಹೋಗ್ತಾರೋ, ಇಲ್ಲ ಇನ್ನೂ ಇದು ಫೈನಲ್ ಬಣ್ಣ ಹೊಡಿಯೋಕ್ಕೂ ಮುಂಚೆನೇ ಏನಾರ ಹೊರಗಡೆ ಬಣ್ಣ ಹೊಡಿಯೋಕ್ಕೆ ಹೋಗ್ತಾರೆ, ಹೆಂಗೋ ಗೊತ್ತಿಲ್ಲ. ಯಾಕೆ ಅಂದರೆ ಇದು ಈ ಮೇಲೆ ಈಗ ಪ್ಲಮ್ಮಿಂಗು ವೈರಿಂಗು ಏನು ಎಳೆದಿದ್ದಾರೆ. ಮಾಮೂಲಿ ಸ್ವಿಚ್ ಬೋರ್ಡು, ಪ್ಲಮ್ಮಿಂಗು ಫೈನಲ್ ಅಂತ ಇದು. ಈಗ ಪಟ್ಟಿಯರು ಈಗ ನಮ್ಮ ಕೆಲಸ ಆಗೈತೆ, ನೀವು ಪ್ಲಮ್ಮಿಂಗು ಎಲೆಕ್ಟ್ರಿಕ್ಕು ವರ್ಕ್ ಮಾಡಿಸ್ಕೊಳ್ಳಿ ಅಂತ ಅಂದ ಮೂಮೆಂಟ್ಗೆ ಈಗ ಟಕ್ ಅಂತ ಈಗ ಪ್ಲಮ್ಮಿಂಗ್ ಕೆಲಸ. ಇಲ್ಲೊಂದು ಕಿಚನ್ ಆಪೋಸಿಟ್ ಪಡಿಸಿದೆ ಹ್ಯಾಂಡ್ ವಾಸ. ಇದು ಕ್ಲೋಸ್ ಮಾಡಿಸ್ಬಿಡ್ತೀನಿ. ಏಕೆಂತಂದರೆ ಅಲ್ಲಿ ಲಾಸ್ಟ್ಗಾಗತ್ತಾನೆ ಬಾತ್ರೂಮ್ ಪಕ್ಕಕ್ಕೆ ಊಟ ಮಾಡಿಬಿಟ್ಟು ಅಲ್ಲೇ ಕೈ ತೊಳಿಬೇಕು. ಇಲ್ಲ ಅಂತಂದರೆ ಅಲ್ಲಿ ಈ ಅಜ್ಜರದಲ್ಲಿ ಕೂತ್ಕೊಂಡು ಊಟ ಮಾಡಿಬಿಟ್ಟು ಈ ಕಿಚನ್ ಆಪೋಸಿಟ್ ಬಂದು ಇಲ್ಲಿ ಕೈ ತೊಳಿಬೇಕಾಯ್ತದೆ ಅಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲು. ಆಮೇಲೆ ಎಡೆ ಇಕ್ಕಕ್ಕೆ ಜಾಗ, ಹಳ್ಳಿ ಕಡೆ ಸಂಪ್ರದಾಯ ಪ್ರಕಾರ ಎಡೆ ಇಕ್ತಾ ಇರುವಂಥದ್ದು ವರ್ಷಕ್ಕೊಂದು 2 ಸಲ ಬರ್ತವೆ. ಇನ್ನೆಲ್ಲೋ ಸ್ಪೇಸು ಇರೋಲ್ಲ, ಎಡೆ ಇಕ್ಕಕ್ಕೆ ಜಾಗ ಇರೋಲ್ಲ. ಇದು ಮೇಯ್ನ್ ರೂಮು. ಇಲ್ಲಿ ದೇವ್ರ ಮನೆ ಮುಂದ್ಗಡೆ ಇಕ್ಕೋಕ್ಕಾಗಲ್ಲ. ಆ ಸಣ್ಣ ರೂಮ್ ಪಕ್ಕ ಅಲ್ಲಿ ಎಡೆ ಇಕ್ಕೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಆ ಕಡೆ ಬಾತ್ರೂಮ್ ಐತೆ ಅನ್ನೋ ಉದ್ದೇಶಕ್ಕೋಸ್ಕರ ಕಿಚನ್ ಆಪೋಸಿಟು ಇಲ್ಲಿ ಜಾಗ ಐತೆ ಒಂದಿಷ್ಟಗಳ ಎಡೆ ಇಕ್ಕೋಕ್ಕೆ. ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಹ್ಯಾಂಡ್ ವಾಶ್ನ ಕ್ಯಾನ್ಸಲ್ ಮಾಡಿಸಿರುವಂಥದ್ದು. ಈಗ ಪ್ಲಮ್ಮಿಂಗು ಈ ಥರ ಡಿಸೈನ್ ಇದು ಕೈ ತೊಳೆಯೋವು ಈ ಥರದವು ತಗೊಬರ್ತಾರೆ ಅತಿ ಹೆಚ್ಚಾಗಿ ಹೀಗೆಲ್ಲ ಎಲ್ಲ ಕಡೆನೂ. ಆಗ ಮಾಮೂಲಿ ಗೋಡೆಗೆ ಫಿಟ್ ಮಾಡ್ತಿದ್ರು. ಈಗ ಈ ಥರದವು ಇದೊಂದೇ 4,000 ರೂಪಾಯಿ. ಇದೊಂದೇ 4,000. ಆ ಮೂಲೆಗೆ ಬರುತ್ತೆ ಇದು. ಈಗ ನೆಕ್ಸ್ಟು ಈಗ ಪೂರ್ತಿ ಪ್ಲಮ್ಮಿಂಗ್ ಕೆಲಸ. ಈಗ ಪ್ಲಮ್ಮಿಂಗು ಮತ್ತು ಎಲೆಕ್ಟ್ರಿಕ್ಕು ಅವು ಎಷ್ಟೆಷ್ಟು ಆಯ್ತವೋ ಗೊತ್ತಿಲ್ಲ. ಭಯ ಆಯ್ತದೆ ಎಷ್ಟೆಷ್ಟು ಫೈನಲ್ ಇನ್ನೂ ಎಷ್ಟು ಲಕ್ಷ ಬೇಕಾದದು ಕಾಣೆ. ಇದೆಲ್ಲ ಸ್ವಿಚ್ಚು ಬೋರ್ಡು ಯಾವ ಕಂಪ್ನಿಯವು ತರಬೇಕು. ಪ್ಲಮ್ಮಿಂಗು ಎಲ್ಲ ಒನಿಡಾ ಸರಿ ಅಂತಾರೆ, ಕೆಲವರು ಜಾಗ್ವರು ಅಂತಾರೆ, ಕೆಲವರು ಒನಿಡಾ ಅಂತಾರೆ. ಫೈನಲಾಗಿ ಈಗ ಯಾವ್ದು ತಗೊಬರ್ಬೇಕು ಅಂತ ಈಗ ಡಿಸೈಡ್ ಇನ್ನೊಂದು ವಾರದಲ್ಲೇ ತಗೊಬರ್ಬೇಕು ಅನ್ಸ್ಕೊತಾನೆ. ಯಾಕೆಂದರೆ ಇನ್ನೊಂದು ವಾರದಲ್ಲೆಲ್ಲ ಇದೆಲ್ಲ ಪೂರ್ತಿ ಫಿನಿಶ್ ಆಗಿ ವರಂಡ ಹೋಗ್ತಾರೆ. ಇನ್ನೊಂದು ವಾರಕ್ಕೆ ಪ್ಲಮ್ಮಿಂಗು ಎಲೆಕ್ಟ್ರಿಕ್ಕು ಅವ್ರಿಗೆ ಹೇಳ್ಕೊಂಡಿದ್ದೆ. ಟಕ್ ಅಂತ ಅವ್ರ ಕೆಲಸ ಪ್ಲಮ್ಮಿಂಗು ಎಲೆಕ್ಟ್ರಿಕ್ಕು ಮುಗೀತು ಅಂತಂದರೆ ಬಣ್ಣದ್ದೇನಿಲ್ಲ. ಇನ್ನು ಗಾರ್ಯರ್ದು ಒಂದು ಫೈನಲಾಗಿ ನೀರಿನ ಸಂಪು ಏನೈತೆ, ಸಂಪಿನ ಕೆಲಸ ಒಳಗಡೆ ಸಂಪಿನ ಕೆಲಸ ಐತೆ. ಇನ್ನು ಫಿನಿಸಿಂಗ್ ಮಾಡುವಂಥದ್ದು ಎಲ್ಲ ಗಾರೆ ಫಿನಿಸಿಂಗ್ ಮಾಡುವಂಥದ್ದು ಅದಾಯಿತು ಅಂತಂದರೆ ಒಂದು 99% ಕೆಲಸ ಮುಗ್ದಂಗೆ. ಪ್ಲಮ್ಮಿಂಗು ಎಲೆಕ್ಟ್ರಿಕ್ಕು ಇವೆಲ್ಲ ಆಯಿತು ಅಂತಂದರೆ ಇನ್ನು ಪಾಲೀಸು ಅವರು ಏನು ಬಣ್ಣ ಮಾಡ್ತಾರೋ ಅವರೇ ಕರ್ಕೊಬಂದ್ಬಿಟ್ಟು ಪಾಲಿಸ್ ಮಾಡುವಂಥದ್ದು. ಇದೊಂದು ಮೇಯ್ನ್ ಡೋರ್ಗೆ ಮತ್ತು ದೇವ್ರ ಮನೆಗೆ ಇಲ್ಲಿ ಪಕ್ಕ ಚಿತ್ರ ಬರ್ತವೆ. ಆ ಕಡೆ ಈ ಕಡೆ ಸೈಡು ಮತ್ತು ಮೇಲ್ಗಡೆ ಇಲ್ಲಿ ಅವು ಕೊಟ್ಟಿದ್ದೀವಿ. ಅವು ಇನ್ನೂ ಬಂದಿಲ್ಲ. ಅವು ಸುಮಾರು ಅಲ್ಲೇ 1.5 ತಿಂಗಳಾಗೈತೆ ಹಾಕಿ. ಏಕೆಂದರೆ ಪ್ರತಿಯೊಂದು ನಾವು ಏನೋ ಐಟಮು ಮನೆಗೆ ಬೇಕಾಗಿರ್ತದೋ 10 ದಿನ 5 ದಿನ 15 ದಿನ 20 ದಿನ 1 ತಿಂಗಳು ಅಂದ್ಕೊಂಡು ಅಲ್ಲಿ ಡಿಲೇ ಆಗೋಯ್ತದೆ. ಅಲ್ಲಿ ಡಿಲೇ ಆಗೋದ್ರಿಂದ ಕೆಲಸಗಳು ಬೇಗ ಆಗಲ್ಲ. ಆ ಉದ್ದೇಶಕ್ಕೋಸ್ಕರನೇ ಕೆಲವರು ಗ್ರೂಪ್ ರೇಸ್ ಡೇಟ್ ಹಾಕ್ಸೋಕ್ಕೆ ಹೋಗಲ್ಲ. ಹಿಂಗೆ ಅದ್ಗುದಿಲಿ ಗ್ರೂಪ್ ರೇಸ್ ಮಾಡ್ಕೊಂಡು ಮನೆಗೆ ಸೇರ್ಕೋಬೇಕಾಯ್ತದೆ ಅಂತ. ಇನ್ನು ಕೆಲವರು ನೀಟಾಗಿ ಎಲ್ಲ ಕೆಲಸನೂ ಫಿನಿಸಿಂಗ್ ಮಾಡಿ ಆಮೇಲೆ ಎಲ್ಲ ಇನ್ನೂ 1 ವಾರ ಐತೆ ಅನ್ನೋಂಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗ್ರೂಪ್ ರೇಸ್ ಇನ್ನೊಂದು ವಾರ ಐತೆ ಅನ್ನೋಂಗೆ ಆರಾಮಾಗಿ ಕಾರ್ಡ್ ಕೊಟ್ಕೊಂಡು ನೆಮ್ಮದಿ ಗ್ರೂಪ್ ರೇಸ ಮಾಡ್ತಾರೆ. ಗಲ್ಬಿಲಿಲ್ಲಿ ಮಾಡಬೇಕಾಯ್ತದೆ. ಡೇಟ್ ಹಾಕ್ಸ್ಬಿಟ್ರೆ ಕೆಲಸಗಳಾಗಿರಲ್ಲ. ನಾಳೆಗೆ ಅಂತಾರೆ, ನಾಡ್ದಂತಾರೆ, ನಾಡ್ದು ಬರ್ತೀನಿ ಅಂತಾರೆ. 15 ದಿನ ಆದರೂ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಲ್ಲ. ಕೆಲವೊಂದು ಐಟಮ್ಗಳು ಬರೋಲ್ಲ. ಆ ಉದ್ದೇಶಕ್ಕೋಸ್ಕರ ಕೆಲವ್ರಿಗೆ ತಲೆನೋವು. ದುಡ್ಡಿದ್ರು ಮನೆ ಅದು ಯಾವತ್ತು ಆಗಬೇಕು ಅವತ್ತೇ ಆಗೋದು. ದುಡ್ಡಿದ್ದು ಮಾತ್ರಕ್ಕೆ ನಮ್ಮ ಮನೆ ಹಿಂಗೆ ಮಾಡಿಬಿಡ್ತೀನಿ ಅನ್ನೋದು ಅಂತಂದರೆ ಯಾರಿಗೋ ಹಿಂಗೆ 1,90,000ಕ್ಕೋ 2 ಲಕ್ಷಕ್ಕೋ ಏನೋ ಕೊಟ್ಬಿಟ್ಟು ಕೀ ಕೊಡುವಂಥದ್ದು, ಮನೆ ರೆಡಿ ಮಾಡಿಕೊಡುವಂಥದ್ದು. ಅವರು ಆ ಥರ ಇದ್ದಾಗ ಬೇಗ ಆಗುತ್ತೆ ಮನೆ. ಅವ್ರು ಅಂದ್ಕೊಂಡು ಡೇಟ್ಗೆ ಕೊಡ್ಬೋದು. ನಾವೇ ಓನಾಗಿ ಮಾಡಿಸ್ತೀನಿ ಅಂದಾಗ 10 ಜನ ಹಿಡ್ದು ಅದು ತುಂಬ ಡಿಲೇ ಆಗೋಯ್ತದೆ.
ಓಕೆ, ಇಷ್ಟು ನಮ್ಗೆ ಗೊತ್ತಿರುವಷ್ಟು ಒಂದು ಸಣ್ಣ ಪುಟ್ಟ ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ಈ ಹಂತದವರೆಗೂ ಮನೆ ಕೆಲಸ ಈ ಹಂತದವರೆಗೂ ನಡೀತಾ ಇದೆ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗುಮ. ಧನ್ಯವಾದಗಳು.